ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಚೌಪಾಯಿಗಳು, ದೋಹೆ ಮತ್ತು ಛಂದಸ್ಸುಗಳನ್ನು ತಿಳ್ಕೊಳ್ಳೋಣ. ದೇ ಭಕ್ತಿ ರಮಾ ನಿವಾಸ ತ್ರಾಸ ಹರನ್ ಸರನ್ ಸುಖದಾಯಕಂ ಸುಖಧಾಮ ರಾಮ ನಮಾಮಿ ಕಾಮ ಅನೇಕ ಛಬಿ ರಘುನಾಯಕಂ ಸುರ ಬೃಂದ ರಂಜನ ದ್ವಂದ ಭಂಜನ ಮನುಜ ತನು ಅತುಲಿತ ಬಲಂ ಬ್ರಹ್ಮಾದಿ ಸಂಕರ ಸೇವ್ಯ ರಾಮ ನಮಾಮಿ ಕರುಣಾ ಕೋಮಲಂ. अब करी कृपा बिलोकी मोहि आयसु देहु कृपाल काह करो सनी प्रिय बचन बोले दीन दयाला सुनु सुरपति कपि भालु हमारे परे भूमि निसिचरन ही जे मारे मम हित लागी तजे इन्ह प्राणा सकल जियाऊ सुरेस सुजाना सुनु खगेस प्रभु कई यह बानी अति अगाध जानहि मुनि ज्ञानी प्रभु सका त्रिभुवन मारी जियाई केवल सक्रही दीन ही बढ़ाई सुधा बरशी कपि भालु जियाए हरषि उठे सब प्रभु पही आए सुधा बृष्टि भय दुहु दल ऊपर जिये भालु कपि नहीं रजनीचर रामाकार भये तिन्ह के मन मुक्त भये झूठे भव बंधन सुर अम्सिका सब कपि अरु रीछा जिये सकल रघुपति की इच्छा राम सरिस को दीन हितकारी कीन्हे मुकुत निसाचर झारी खल मल धाम काम रत रावण ಗತಿ ಪಾಯಿ ಜೋ ಮುನಿಬರ ಪಾವನ. ಇವು ಚೌಪಾಯಿಗಳು, ದೋಹೆ ಮತ್ತು ಛಂದಸ್ಸುಗಳು. ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ, ಇಂದ್ರನಿಗೆ ಆ ಸೀತಾ ಲಕ್ಷ್ಮಣ ಸಮೇತನಾದಂತಹ ರಾಮನನ್ನು ನೋಡಿ ಮನಸ್ಸು ತುಂಬ ಹರ್ಷಾತಿರೇಕದಿಂದ ಸ್ತುತಿ ಮಾಡ್ತಾನೆ. ಸ್ತುತಿ ಮಾಡಿದ ಮೇಲೆ ಅದರಲ್ಲಿ ಕೇಳ್ಕೊಳ್ತಾನೆ ಅವನು, ನನ್ನನ್ನು ನಿನ್ನ ದಾಸನನ್ನಾಗಿ ಮಾಡಿಕೊಂಡು ನಿನ್ನ ಭಕ್ತಿಯನ್ನು ನನಗೆ ಕರುಣಿಸು ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ. ಮುಂದುವರೆದು ಹೇಳ್ತಾನೆ, ಓ ರಮಾಪತಿ, ಶರಣಾಗತರ ಭಯವನ್ನೆಲ್ಲ ನೀನು ದೂರ ಮಾಡಿ ಅವರಿಗೆ ಸುಖವನ್ನ ದಯಪಾಲಿಸುವಂಥವನು, ನಿನ್ನ ಭಕ್ತಿಯನ್ನ ನನಗೆ ಅನುಗ್ರಹಿಸು. ಓ ಸುಖ ನಿಧಾನ, ಕೋಟಿ ಮನ್ಮಥ ಸುಂದರ, ಅಂದ್ರೆ ಕೋಟಿ ಮನ್ಮಥರು ಹಾಕಿದ್ರೆ ಒಬ್ರು ಎಷ್ಟು ಸುಂದರವಾಗಿ ಕಾಣಿಸ್ತಾರೋ ಅಷ್ಟು ಸೌಂದರ್ಯ ಇರುವಂಥವನವನು ಅಂತ ಅರ್ಥ. ಆಮೇಲೆ ರಘುಕುಲ ಶಿರೋಮಣಿ ರಾಮಚಂದ್ರ, ನಿನಗೆ ನಮಸ್ಕಾರಗಳು. ದೇವತೆಗಳಿಗೆ ಆನಂದವನ್ನ ಕೊಡುವಂಥವ್ನು ನೀನು. ಜನ್ಮ ಮೃತ್ಯು ಸುಖ ದುಃಖ ಹರ್ಷ ವಿಷಾದ ಈ ರೀತಿಯ ದ್ವಂದ್ವಗಳನ್ನ ನೀನು ಇಲ್ಲದೆ ಇರೋ ಹಾಗೆ ಮಾಡುವಂಥವನು. ಅಂದ್ರೆ ಇದನ್ನೆಲ್ಲ ಯಾರು ದೂರ ಮಾಡೋದಕ್ಕಾಗಲ್ಲ, ಅದು ಭಗವಂತ ನಮ್ಮ ಮೇಲೆ ಕರುಣೆ ತೋರಿಸಿದ್ರೆ, ಕೃಪೆ ಮಾಡಿದ್ರೆ ಮಾತ್ರ ಆಗುವಂಥದ್ದು. ಆಮೇಲೆ ಮಾಯಾ ಮಾನುಷ ವಿಗ್ರಹ, ಅತುಲಿತ ಬಲಶಾಲಿ, ಬ್ರಹ್ಮ ರುದ್ರಾದಿಗಳಿಂದ ಸೇವಿಸಲ್ಪಡುವಂಥವನು, ಕರುಣಾಮೂರ್ತಿ, ಕೋಮಲ ಸ್ವಭಾವ ಇರುವಂಥವನು ಶ್ರೀರಾಮ, ನಿನಗೆ ನಾನು ನಮಸ್ಕರಿಸ್ತಾ ಇದ್ದೇನೆ. ಓ ಕೃಪಾಳುವೆ, ನನ್ನ ಮೇಲೆ ನೀನು ಕೃಪಾದೃಷ್ಟಿಯನ್ನ ಬೀರಿ ನಾನೇನ್ ಮಾಡಬೇಕು ಅಂತ ಅಪ್ಪಣೆಯಾಗ್ಲಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ. ಇಂದ್ರನ ಈ ರೀತಿಯ ಪ್ರೀತಿಯ ವಚನಗಳನ್ನ ಕೇಳಿ ದೀನ ದಯಾಳುವಾದಂತಹ ಪ್ರಭು ಈ ರೀತಿ ಹೇಳ್ತಾನೆ. ಏನ್ ಹೇಳ್ತಾನೆ? ದೇವೇಂದ್ರ ಕೇಳು, ನಮ್ಮ ವಾನರ ಬಲ್ಲೂಕಗಳನ್ನ ರಾಕ್ಷಸರು ಯುದ್ಧರಂಗದಲ್ಲಿ ನಾಶ ಮಾಡಿಬಿಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಗತಪ್ರಾಣರಾಗಿ ಧರಾಶಾಯಿಗಳಾಗ್ಬಿಟ್ಟಿದ್ದಾರೆ. ಇವರೆಲ್ಲ ನನಗೋಸ್ಕರ ತಮ್ಮ ಪ್ರಾಣವನ್ನ ಕೊಟ್ಟಿದ್ದಾರೆ. ಅಯ್ಯ ಜ್ಞಾನಿಯಾದ ಇಂದ್ರನೇ, ನೀನು ಅವರೆಲ್ಲರನ್ನು ಕೂಡ ಬದುಕಿಸ್ಬಿಡು. ಇಲ್ಲಿ ಭಗವಂತ ಅವರೆಲ್ಲ ಸಾಯಬಾರ್ದು, ಅವರೆಲ್ಲ ಬದುಕಬೇಕು, ಯಾಕಂದ್ರೆ ನನಗೋಸ್ಕರ ಅವ್ರು ಕೆಲಸ ಮಾಡಿದ್ದಾರೆ, ಅದಕ್ಕೋಸ್ಕರ ಅಂತ ಹೇಳ್ತಾನೆ. ಕಾಕಭೂಷಣಿಗಳು ಹೇಳ್ತಾರೆ, ಎಲೆ ಗರುಡನೇ ಕೇಳು, ಆ ಪ್ರಭುವಿನ ಈ ವಚನಗಳಿದೆಯಲ್ಲ, ಇದು ತುಂಬ ಗಹನವಾಗಿರುವಂಥದ್ದು, ಅಂದರೆ ತುಂಬ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ಅಗಾಧವಾಗಿರುವಂಥದ್ದು. ಇದನ್ನು ಯಾರು ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತೆ? ಜ್ಞಾನಿ ಮುನಿಗಳು ಮಾತ್ರ ಅದರ ಅರ್ಥವನ್ನು ತಿಳ್ಕೊಳ್ಬಲ್ಲರು, ಅವ್ರಿಗೆ ಮಾತ್ರನೇ ಅರ್ಥ ಆಗೋದು. ಪ್ರಭು ಶ್ರೀರಾಮಚಂದ್ರ ಬೇಕಾದರೆ 3 ಲೋಕವನ್ನು ಕೂಡ ಸಂಹಾರ ಮಾಡಿ ಬದುಕಿಸ್ಬಲ್ಲ. ಆದರೆ ಇಲ್ಲಿ ಅವನು ಇಂದ್ರನಿಗೆ ಒಂದು ಹಿರಿತನವನ್ನು ಕೊಡಬೇಕು ಅಂತ ಹೀಗೆ ಮಾಡಿದ್ದಾನೆ. ಆಯ್ತಾ? ಇಲ್ಲಿ ತನ್ನ ಭಕ್ತರು ಯಾರಿದ್ದಾರೋ, ತನಗೆ ಯಾರು ಶರಣಾಗತಿ ಆಗಿರ್ತಾರೋ ಅವರಿಗೆ ಒಂದು ಹೆಸರು ಬರಬೇಕು, ಅವ್ರ ಕೀರ್ತಿ ಮೆರಿಬೇಕು, ಆ ರೀತಿ ಮಾಡ್ತಾನೆ ಭಗವಂತ. ಆಯ್ತಾ? ಅವನೇನು ಒಂದೇ ನಿಮಿಷದಲ್ಲಿ 3 ಲೋಕಗಳನ್ನು
ನಾಶ ಮಾಡಿ ಮತ್ತೆ ಅದನ್ನು ಸೃಷ್ಟಿ ಮಾಡುವಲ್ಲ ಅಷ್ಟು ಕೆಪಾಸಿಟಿ ಭಗವಂತನಿಗಿದೆ. ಆದರೆ ಇಲ್ಲಿ ಯಾಕೆ ಇಂದ್ರನಿಗೆ ಕೇಳ್ಕೊಳ್ತಾ ಇದ್ದಾನೆ ಈ ವಾನರರ ಬಲ್ಲೂಕಗಳನ್ನೆಲ್ಲ ನೀನು ಬದುಕಿಸು ಮತ್ತೆ ಅಂತ? ಯಾಕೆ ಅಂತಂದರೆ ಇಲ್ಲಿ ಇಂದ್ರನಿಗೆ ಹಿರಿತನವನ್ನು ಕೊಡಬೇಕು ಅಂತ. ಆಮೇಲೆ ಇಂದ್ರ ಏನು ಮಾಡ್ತಾನೆ, ಅಮೃತ ಇದೆ ಅವನ ಹತ್ರ, ಅಮೃತವನ್ನು ಕೊಟ್ಟರೆ ಅವ್ರನ್ನೆಲ್ಲ ಮತ್ತೆ ಬದುಕಿಸ್ಬೋದಲ್ವಾ. ಸೊ ಅಮೃತವನ್ನು ಕೊಟ್ಟು ವಾನರ ಬಲ್ಲೂಕರನ್ನು ಬದುಕಿಸ್ತಾನೆ. ಬಂದ ಮೇಲೆ ಅವರೆಲ್ಲರೂ ಕೂಡ ಆ ಪ್ರಭುವಿನ ಹತ್ರಕ್ಕೆ ಹೋಗ್ತಾರೆ. ಅಮೃತದ ಮಳೆ ಸುರಿಸ್ತಾನಲ್ವ ಇಂದ್ರ, ಅದು ಎರಡೂ ಪಕ್ಷಗಳ ದಳಗಳ ಮೇಲೂ ಕೂಡ ಸುರಿದಿತ್ತು. ಆದರೆ ನೋಡಿ ಎಂಥ ವಿಚಿತ್ರ ಅಂದರೆ ವಾನರ ಭಲ್ಲೂಕಗಳು ಮಾತ್ರ ಬದುಕಿದ್ವು. ಈಗ ಅಮೃತ ಅಂತಂದಮೇಲೆ ಯಾರ ಮೇಲೆ ಬಿದ್ದರೂ ಅದು ಅಮೃತವಾಗೇ ಇರಬೇಕಲ್ವಾ. ಆದರೆ ವಾನರ ಬಲ್ಲೂಕಗಳು ಮಾತ್ರ ಬದುಕುತ್ತೆ, ರಾಕ್ಷಸರು ಪುನರ್ಜೀವವನ್ನು ಪಡೀಲಿಲ್ಲ. ಯಾಕೆ ಅಂತಂದರೆ ಸಾಯ್ಬೇಕಾದ್ರೆ ರಾಕ್ಷಸರ ಎಲ್ಲರ ಮನಸ್ಸು ರಾಮಾಕಾರವಾಗ್ಬಿಟ್ಟಿತ್ತು. ಎಲ್ಲಿ ನೋಡಿದ್ರು ರಾಮ ರಾಮ, ಅವನನ್ನು ಕೊಲ್ಲಬೇಕು, ಹೆಂಗೆ ಅಂತ ರಾಮನ ಬಗ್ಗೆನೇ ಅವರು ಯೋಚನೆ ಮಾಡ್ತಾಯಿದ್ರು. ಅದರಿಂದ ಏನಾಯಿತು, ಅವರು ಭವಬಂಧನದಿಂದನೇ ಮುಕ್ತರಾಗ್ಬಿಟ್ರು. ಆದರೆ ವಾನರ ಬಲ್ಲೂಕಗಳು ದೈವಾಂಶ ಸಂಭೂತರು, ಅವರು ಸಾಮಾನ್ಯದವರಲ್ಲ ಆಯಿತಾ, ಅವರು ದೈವದ ಅಂಶ ಇರುವಂಥವ್ರು. ಅದರಿಂದನೇ ಶ್ರೀ ರಘುಪತಿಯ ಆಸೆಯ ಹಾಗೆ ಅವರು ಜೀವಂತವಾದರು. ಮತ್ತೆ ಅವರು ಎದ್ದು ಬರ್ತಾರೆ, ಅಂದರೆ ಜೀವಿತರಾಗ್ತಾರೆ. ರಾಕ್ಷಸರು ಎಲ್ಲರಿಗೂ ಕೂಡ ಮುಕ್ತಿಯನ್ನು ಕರುಣಿಸಿದಂತಹ ಶ್ರೀರಾಮಚಂದ್ರನಂತಹ ದೀನ ಜನ ಸಂರಕ್ಷಕರು ಬೇರೆ ಯಾರಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ದುಷ್ಟನು ಮಹಾಪಾಪಿಯು ಕಾಮುಕನೂ ಆದಂತಹ ರಾವಣನೂ ಕೂಡ ಶ್ರೀರಾಮಾನುಗ್ರಹದಿಂದ ಮುನೀಶ್ವರರಿಗೂ ಕೂಡ ಸಿಗದೇ ಇರುವಂತಹ ಸದ್ಗತಿಯನ್ನು ಪಡೆದಿದ್ದಾನೆ ಅಂತಂದಮೇಲೆ ಇನ್ನಿದ್ರ ಬಗ್ಗೆ ಹೇಳೋದಾದರೂ ಏನಿದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಅಷ್ಟು ಕರುಣೆಯನ್ನು ತೋರಿಸುವಂಥವನು, ದೀನ ಜನ ಸಂರಕ್ಷಕ ಅವನು ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.